ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಹುಟ್ಟಿದ ಮಗುವಿನೊಳಗೊಂದು ಮಗು ಭ್ರೂಣ ಪತ್ತೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಅಪರೂಪದ ಪ್ರಕರಣ ಬೆಳಕಿಗೆ. ನವಜಾತ ಗಂಡು ಶಿಶುವಿನ ಹೊಟ್ಟೆಯಲ್ಲಿ ಮತ್ತೊಂದು ಭ್ರೂಣ. ವಿಚಿತ್ರ ಮಗುಗೆ ಜನ್ಮ ನೀಡಿರುವ ಮಹಿಳೆ. ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ಬಿಜೆಪಿ ವಿರೋಧ. ಬೆಂಗಳೂರಿನಲ್ಲಿ ಅಭಿಯಾನ ಆರಂಭಿಸಲು ಕೇಸರಿ ಪಡೆ ನಾಯಕರು ಸಜ್ಜು. ಸರ್ವೆಗೆ ಸಹಕರಿಸದಂತೆ ಪ್ಲಾನ್ ಮಾಡಿರುವ ಬಿಜೆಪಿ. ಇವತ್ತಿನಿಂದ ಬೆಂಗಳೂರಿನಲ್ಲಿ ಪೂರ್ಣ ಪ್ರಮಾಣದ ಜಾತಿ ಗಣತಿ. ವಿವಿಧ ಇಲಾಖೆಯ ಸುಮಾರು 17,000 ಸಿಬ್ಬಂದಿ ಸರ್ವೆಗೆ ಬಳಕೆ. ಪ್ರತಿ ವಾರ್ಡ್ಗೆ ತಲಾ 70 ರಿಂದ 80 ಸಮೀಕ್ಷಕರ ನೇಮಕ. ಅತಿ ಶೀಘ್ರ ಸರ್ವೆ ಮುಗಿಸಲು ಜಿಬಿಎ ಪ್ಲಾನ್. ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿ ಅನ್ಯ ಕೋಮಿನ ಯುವಕರ ದಾಂಧಲೆ. ಉರುಸ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆ. ಪ್ರಶ್ನೆ ಮಾಡಿದ ಸ್ಥಳೀಯ ಹಿಂದೂ ನಿವಾಸಿಗಳ ಮೇಲೆ ಕಲ್ಲು ತೂರಾಟ. ಬೆಳಗಾವಿಯ ಕಲ್ಲು ತೂರಾಟ ಪ್ರಕರಣ ಸಂಬಂಧ 11 ಜನರ ವಶಕ್ಕೆ. ಕಡೆ ಬಜಾರ್ ಪೊಲೀಸರಿಂದ ವಿಚಾರಣೆ. ಪರಿಸ್ಥಿತಿ ಹತೋಟಿಗೆ ತೆಗೆದುಕೊಂಡು ಬಿಗಿ ಭದ್ರತಾ ವ್ಯವಸ್ಥೆ ಪೊಲೀಸರು. ಪೊಲೀಸ್ ಪೆಟ್ರೋಲಿಂಗ್ ವೇಳೆ ಓರ್ವನ ಅಸಭ್ಯ ವರ್ತನೆ. ರಸ್ತೆಯಲ್ಲಿ ಓಡಾಡೋ ಮಹಿಳೆಯರಿಗೆ ಮುಜುಗರ ಉಂಟು ಮಾಡೋ ರೀತಿ ವರ್ತನೆ. ಸಿಂಧನೂರು ನಗರ ಠಾಣೆಯಲ್ಲಿ ಸುಮೋಟೋ ಕೇಸ್. ಇದು ಷಡ್ಯಂತ್ರ, ದುರುದ್ದೇಶ ಅಂತ ಆರೋಪಿ ಕುಟುಂಬಸ್ಥರ ಆರೋಪ. ಮಲಗಲು ಹಾಸಿಗೆ ಇಲ್ಲ, ಕೂತ್ಕೊಳ್ಳೋಕೆ ಕುರ್ಚಿ ಇಲ್ಲ. ಜೈಲಲ್ಲಿ ದರ್ಶನ್ ಕಷ್ಟ ನೋಡಿ ಪತ್ನಿಯಿಂದ ಕಣ್ಣೀರು. ನೀನು ಜೈಲ್ಗೆ ಬರೋಕ್ ಹೋಗ್ಬೇಡ ಅಂತ ವಿಜಯಲಕ್ಷ್ಮಿಗೆ ಹೇಳಿದ ದಾಸ. ಬೆಂಗಳೂರು ನಗರದ ಮೇಲೆ ದೇವೇಗೌಡರ ಕಣ್ಣು. ಜಿಬಿಎನಲ್ಲಿ ಕನಿಷ್ಠ 50 ರಿಂದ 60 ಸೀಟ್ ಗೆಲ್ತೇವೆ. ಈ ಮಾತಿನಿಂದ ಬಿಜೆಪಿಯ ಶಾಸಕರಿಗೂ ಮಾಜಿ ಪಾಲಿಕೆ ಸದಸ್ಯರಿಗೂ ಟೆನ್ಷನ್. ಜಯನಗರದಲ್ಲಿ ಸದ್ದಿಲ್ಲದೆ ಆಕ್ಟಿವ್ ಆದ ದಗಲ್ಬಾಜಿ ದಂಪತಿ. ಗಂಡ ಅಂಗಡಿ ತೋರಿಸ್ತಾನೆ, ಹೆಂಡತಿ ಶಾಪಿಂಗ್ ಮಾಡ್ತಾಳೆ. ಇಬ್ರು ಸೇರಿ ವ್ಯಾಪಾರಸ್ಥರಿಗೆ ಟೋಪಿ ಹಾಕ್ತಾರೆ. ಸಿನಿಮೆಯ ರೀತಿಯ ಕಳ್ಳಾಟ ಸಿಸಿಟಿವಿಯಲ್ಲಿ ಸೆರೆ. ಮಳೆ ಎಫೆಕ್ಟ್ಗೆ ಫಾಲ್ಸ್ ಆದ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಫ್ಲೈಓವರ್. ವೀರಸಂದ್ರ ಸಿಗ್ನಲ್ ಬಳಿಯೂ ರಸ್ತೆ ಜಲಾವೃತ. ಪ್ರತಿ ಸಲ ಮಳೆ ಬಂದಾಗ ಇದೇ ಪರಿಸ್ಥಿತಿ ಅಂತ ಜನರ ಆಕ್ರೋಶ. ಬೆಳಗಾವಿಯಲ್ಲಿ ಡಬಲ್ ಬ್ಯಾರಲ್ ಗನ್ನಿಂದ ಹರಿತು ಬುಲೆಟ್. ನೌಕರ ಸಂಘದ ಅಧ್ಯಕ್ಷನಿಂದ ಗಾಳಿಯಲ್ಲಿ ಗುಂಡು. ಜಾತ್ರೆಯ ಸಂಭ್ರಮದಲ್ಲಿ ಎಡವಟ್ಟು. ಗೋಕಾಕ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ವಿಜಯಪುರದ ಅಂಕಲಗಿ ದುರ್ಗಾದೇವಿ ಜಾತ್ರೆಯಲ್ಲಿ ಗಲಾಟೆ. ಪ್ರಕರಣ ಸಂಬಂಧ 2 ಗುಂಪುಗಳ ಒಟ್ಟು 14 ಜನರ ಬಂಧನ. ಗಾಯಗೊಂಡ ಬಾಲಕಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಇಂದು ಸಿಗುತ್ತಾ ನಿರೀಕ್ಷಣಾ ಜಾಮೀನು. ಅಕ್ರಮ ಶಸ್ತ್ರಾಸ್ತ್ರ ಕೇಸ್ ಸಂಬಂಧ ಬೇಲ್ಗೆ ಯತ್ನ. ಕಳೆದ 15 ದಿನಗಳಿಂದ ನಾಪತ್ತೆಯಾಗಿರೋ ತಿಮ್ರೋಡಿ ಜಾಮೀನು ಭವಿಷ್ಯ ಕೆಲವೇ ಹೊತ್ತಲ್ಲಿ ನಿರ್ಧಾರ. ದಾವಣಗೆರೆಯ ಹರಿಹರದ ಬೆಸ್ಕಾಂ ವಿಭಾಗೀಯ ಉಗ್ರಾಣದಲ್ಲಿ ಭಾರೀ ಗೋಲ್ಮಾಲ್. ಟ್ರಾನ್ಸ್ಫಾರ್ಮರ್, ಆಯಿಲ್, ವಿದ್ಯುತ್ ಕಂಬ ಮಾಯ. 3.85 ಕೋಟಿ ಮೌಲ್ಯದ 42 ಸಾಮಗ್ರಿಗಳ ದುರುಪಯೋಗ. ಎಫ್ಐಆರ್ ದಾಖಲು. ವಿಟಿಯು ಪಠ್ಯಕ್ರಮದಲ್ಲಿ ಭಾರೀ ಬದಲಾವಣೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಎಐ ಕಡ್ಡಾಯ. ವಿದ್ಯಾರ್ಥಿಗಳು, ಉದ್ಯಮಿಗಳು, ಐಟಿ ಕಂಪನಿಗಳು ಶಿಕ್ಷಕರ ಅಭಿಪ್ರಾಯ ಸಂಗ್ರಹಿಸಿ ಪಠ್ಯ ರಚನೆ. ಜಗತ್ತಿನಲ್ಲಿ ಎಲ್ಲಾದರೂ ಇಂಟರ್ನ್ಶಿಪ್ ಮಾಡೋಕ್ಕೂ ಅವಕಾಶ. ರಿಲೀಸ್ ಆದ 2ನೇ ದಿನಕ್ಕೆ ಕಾಂತಾರ ನಾಗಾಲೋಟ. ಕಾನನದೊಳಗೆ ಕಥೆಯನ್ನ ನೋಡಿ ಭಾರತಾದ್ಯಂತ ಜನರಲ್ಲಿ ಪುಳಕ. 100 ಕೋಟಿ ಕಲೆಕ್ಷನ್ ಮಾಡೋ ಮೂಲಕ ದಾಖಲೆಗಳು ಧೂಳಿಪಟ. ಕಾಂತಾರ ಸಿನಿಮಾ ನೋಡಲು ಇಡೀ ಥಿಯೇಟರ್ ಬುಕ್ ಮಾಡಿದ ಪ್ರತಾಪ್ ಸಿಂಹ. ಇವತ್ತು ಸಂಜೆ 4 ಗಂಟೆಯ ಶೋ ನೋಡಲು ಕಾರ್ಯಕರ್ತರಿಗೆ ಆಹ್ವಾನ. ಸಂಜೆ ಭಾರೀ ಸಂಖ್ಯೆಯಲ್ಲಿ ಸಿನಿಮಾ ವೀಕ್ಷಣೆಗೆ ಆಗಮಿಸೋ ಸಾಧ್ಯತೆ.
ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾದ ಮೊದಲ ಹಾಡು ರಿಲೀಸ್ಗೆ ಸಜ್ಜು. ಅಕ್ಟೋಬರ್ 10ರಂದು ರಿಲೀಸ್ ಆಗಲಿದೆ ರೊಮ್ಯಾಂಟಿಕ್ ಸಾಂಗ್. ಅಭಿಮಾನಿಗಳಲ್ಲಿ ಸೃಷ್ಟಿಯಾಯಿತು ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.